ಚೆಸ್ ಮಾಸ್ಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಚದುರಂಗದ ಆಟ ಕಲಿಯೋಣ ಕಲಿಸೋಣ ಕನ್ನಡದಲ್ಲಿ. ನೋಡಿ, ಈ ಸಂಚಿಕೆಯಲ್ಲಿ ನಾವು ಯಾವಾಗಲೂ ಒಂದು ಗ್ರ್ಯಾಂಡ್ ಮಾಸ್ಟರ್ಸು ಅವರೆಲ್ಲ ಆಡೋವಂಥ ಒಂದು ಗೇಮ್ನ ಅನಾಲಿಸಿಸ್ ಮಾಡ್ತಾಯಿದ್ವಿ. ಈಗ ಇದು ಸುಮಾರು ಒಂದು 1500 ರೇಟಿಂಗ್ ಇರುವಂಥ ಇಬ್ಬರು ಆಡಿರುವಂಥ ಒಂದು ಗೇಮು. ತುಂಬ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದರಿಂದ ಇದನ್ನು ಅನಾಲಿಸಿಸ್ ಮಾಡಿದ್ದೀನಿ. ಕೆಲವೊಂದು ಸ್ಲೈಡ್ಸ್ ಇದೆ, ಅದನ್ನು ಗಮನಿಸೋಣ. ಸ್ನೇಹಿತರೆ, ಇದು ಮೊದಲನೇ ಪೊಸಿಷನ್ನು. ಈ ಪೊಸಿಷನಲ್ಲಿ ವೈಟು ನೈಟ್ನ C3ಯಲ್ಲಿ ಇಟ್ಟಿರ್ತೀವಿ. ಆದರೆ ಇದಕ್ಕಿಂತ ಒಳ್ಳೆ ಮೂವ್ ಇದೆ, ಅದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಮುಂದಿನ ಪೊಸಿಷನ್ ನೋಡೋಣ. ಇದರಲ್ಲಿ ಪಾನ್ F4 ಇಟ್ಟಿರ್ತೀವಿ ನೋಡಿ ಇಲ್ಲಿ. ಸೊ ಇದಕ್ಕಿಂತ ಬೆಟರ್ ಮೂವ್. ಇದರಲ್ಲಿ ನೈಟ್ F5 ತಗೊಂಡಿದ್ದೀವಿ. ಇದರಲ್ಲಿ ಕ್ವೀನ್ E4, ಇದರಲ್ಲಿ ಕ್ವೀನ್ B3, ಇದರಲ್ಲಿ ಪಾನ್ ಡಿಯಲ್ಲಿರುವಂಥದ್ದು E6ಅಲ್ಲಿರೋ ಪಾನ್ನ ಕ್ಯಾಪ್ಚರ್ ಮಾಡಿದೆ. ಇದರಲ್ಲಿ ಬಿಷಪ್ C5. ಇಷ್ಟು ಇದನ್ನೆಲ್ಲ ನೀವು ನೋಡಿ ಒಂದು ಒಳ್ಳೆಯ ಒಂದು ನೆಕ್ಸ್ಟು ಇದಕ್ಕಿಂತ ಚೆನ್ನಾಗಿರುವಂಥ ಮೂವ್ಸ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಾವೀಗ ಒಂದ್ಸಲಿ ಕಂಪ್ಲೀಟ್ ಗೇಮ್ನ ಒಂದ್ಸಲಿ ನೋಡೋಣ. ಆಮೇಲೆ ಬೆಸ್ಟ್ ಮೂವ್ನ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ, ಮ್ಯಾಚ್ ಬಗ್ಗೆ. ನೋಡಿ, ಈ ಗೇಮ್ ಸ್ಟಾರ್ಟ್ ಆಗೋದು D4, D5, ನೈಟ್ F3, H6, ಬಿಷಪ್ F4, G5, ಬಿಷಪ್ E5. ನೋಡಿ, ಇದು ಕ್ವೀನ್ ಸ್ಪಾನ್ ಗೇಮ್, ಝೂಕರ್ ಟಾರ್ಟ್ ವೇರಿಯೇಷನ್. ನೆಕ್ಸ್ಟು F6, ಬಿಷಪ್ G3, G4. ನೋಡಿ, ಇದು ಒಂದು ಬ್ಲಂಡರ್. ನೈಟ್ H4. ನೋಡಿ, ಈಗ ಅವರ ಒಂದು ಟೆರಿಟರಿಯಲ್ಲಿ ಎಂಟರ್ ಆಗ್ತಾ ಇದ್ದಾರೆ. ಮತ್ತು ಈಗ ಅವರು ಈ ಒಂದು ಸ್ಕ್ವೇರ್ನ ಪ್ರೊಟೆಕ್ಟ್ ಮಾಡಿಕೊಳ್ಳೇಬೇಕು. ಇಲ್ಲ ಅಂದರೆ ನೈಟ್ ಇಲ್ಲಿ ಬಂದರೆ ಫೋರ್ಕ್ ಆಗುತ್ತೆ. ಆಮೇಲೆ ಈ ಕಡೆ ವಿಂಗ್ ಏನಿದೆ ಇದು ತುಂಬ ವೀಕ್ ಕೂಡ ಆಗಿಬಿಡುತ್ತೆ. ಮತ್ತು ಇದಕ್ಕೂ ಯಾವುದೇ ಒಂದು ಸರಿಯಾದ ಒಂದು ಸಪೋರ್ಟ್ ಇಲ್ಲ ಅಟ್ ಪ್ರೆಸೆಂಟ್. ಕಿಂಗ್ F7. ನೋಡಿ, ಇಷ್ಟೊತ್ತು ಮಿಸ್ಟೇಕ್ ಮಾಡಿದ್ರು. ಇಲ್ಲಿಂದ ಅವರು ಅದನ್ನು ಪ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ಈಗ ಸ್ವಲ್ಪ ಚೆನ್ನಾಗಿ ಆಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ವೀನ್ D3, ಬಿಷಪ್ G7. ಇದು ಕೂಡ ಒಂದು ಬ್ಲಂಡರೇ. ಕ್ವೀನ್ G6 ಚೆಕ್, ಕಿಂಗ್ F8, ನೈಟ್ C3. ನೋಡಿ, ಈಗ ವೈಟ್ ಕಡೆಯವರು ಇನ್ನೂ ತುಂಬ ಒಳ್ಳೊಳ್ಳೆ ಮೂವ್ಸ್ ತಗೋಬೋದಾಗಿತ್ತು, ಅಗ್ರೆಸಿವ್ ಆಗಿ ಆಡ್ಬೋದಾಗಿತ್ತು. ಯಾವಾಗ ಒಂದು ಚಿಕ್ಕ ಒಂದು ವಿನ್ನಿಂಗ್ ಸಿಕ್ಬಿಡ್ತು ಅಂದರೆ ಇಷ್ಟು ಒಳಗಡೆ ಬಂದುಬಿಟ್ಟಿದ್ದೀವಿ, ಇನ್ನು ಗೇಮ್ ನಮ್ಮ ಕಡೆಗೆ ಅಂದ್ಕೊಂಡು ತುಂಬ ಒಂಥರ ಏನು ಹೇಳ್ತೀವಿ, ಸೋಂಬೇರಿ ಥರ ಅಂತ ಹೇಳ್ಬೋದು, ಒಂಥರ ಸ್ಲೋ ಥಿಂಕಿಂಗ್ ಆ ರೀತಿ ನಡೀತಾ ಇದೆ ಗೇಮ್ ಇದು. H5, E3, rook H6, queen D3, bishop E6, castling on long side, queen D7, F4, ಬಿಷಪ್ F7. ನೋಡಿ, ಅವರೊಂದು ಕಿಂಗ್ನ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಪ್ರಯತ್ನನೂ ಈಗ ಮಾಡ್ತಾ ಇದ್ದಾರೆ. ಬಟ್ ಇದು ಕೂಡ ಒಂದು ಬ್ಲಂಡರ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು. ಬಿಷಪ್ F7ನ ನೈಟ್ F5, ಬಿಷಪ್ G6, E4, D takes E4, queen takes E4, bishop takes F5, queen takes B7, queen C6, queen B3. ಇದು ಕೂಡ ಬ್ಲಂಡರೇ. ಇಲ್ಲೂ ಕೂಡ ಇನ್ನೂ ಒಂದು ಒಳ್ಳೆ ಅವಕಾಶ ಇತ್ತು. A6, ಬಿಷಪ್ C4, E6, D5, queen B6,
d takes e6, queen takes b3, bishop takes b3, c6, bishop f2, a5, bishop c5 check, king e8, rook h e1. ನೋಡಿ ಇಲ್ಲಿ ಬ್ಲ್ಯಾಕ್ ಅವರು ರಿಸೈನ್ ಮಾಡಿಬಿಟ್ರು. ಈಗ ನೋಡಿ ಎರಡು ಬಿಷಪ್ಸ್ ಆ್ಯಕ್ಟಿವ್ ಆಗಿದೆ, ಎರಡು ರೂಕ್ ಸೆಂಟ್ರಲ್ಲಿದೆ, ಕಿಂಗು ಸೇಫ್ಟಿ ಆಗಿದೆ, ಮತ್ತು ಇವರ ರೂಕ್ಗಳು ಕನೆಕ್ಟ್ ಆಗಿಲ್ಲ, ಮತ್ತು ಎರಡು ಒಂಥರ ತುಂಬ ದೂರ ಸ್ಟ್ರಕ್ ಆಗಿದೆ. ಈ ಬಿಷಪ್ಪು ಕೂಡ ಆ್ಯಕ್ಟಿವ್ ಮಾಡಲಿಕ್ಕಾಗಲ್ಲ. ಇದೆಲ್ಲ ಕನ್ಸಿಡರ್ ಮಾಡಿ ಅವರು ರಿಸೈನ್ ಮಾಡಿದ್ರು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ, ನೋಡಿ ಇವರು ಡಾರ್ಕ್ ಸೈಡವರು ಸ್ಟಾರ್ಟಿಂಗಲ್ಲಿ ಏನು ಯೋಚನೆ ಮಾಡಿದಿರ ಸುಮ್ಮನೆ ಅಟ್ಯಾಕ್ ಮಾಡ್ಕೋತಾನೆ ಹೋದರು. ಇವರು ಸ್ಟಾರ್ಟಿಂಗಲ್ಲಿ ತಪ್ಪಿಸ್ಕೊಳ್ತಾ ಹೋದರು. ಒಂದು ಚಾನ್ಸ್ ಸಿಕ್ಕಿದ ತಕ್ಷಣ ಒಳಗಡೆಗೆ ಎಂಟ್ರಾದರು, ಪೆನೆಟ್ರೇಷನ್ ಮಾಡಿದ್ರು. ಆದರೆ ಪೆನೆಟ್ರೇಷನ್ ಮಾಡಾದಮೇಲೆ ನಾವೇ ವಿನ್ ಆಗ್ತಾ ಇದ್ದೀವಿ ಅಂದ್ಕೊಂಡು ಒಂದು ಆಟದ ಒಂದು ಏನು ಹೇಳ್ತೀವಿ ಸ್ಪೀಡು ಅದನ್ನು ತುಂಬ ಕಡಿಮೆ ಮಾಡಿಕೊಂಡ್ರು, ತುಂಬ ಲೇಸಿಯಾಗಿ ಗೇಮ್ನ ತೊಗೊಂಡೋದ್ರು. ಅದರಿಂದ ಇದು ಇಷ್ಟು ಎಳ್ಕೊಂಡು ಬಂತು. ಸೊ ಎಲ್ಲೆಲ್ಲಿ ಏನೇನು ಮಾಡ್ಬೋದಾಗಿತ್ತು ಆಲ್ರೆಡಿ ಸ್ಲೈಡ್ಸ್ ಕೊಟ್ಟಿದ್ದೀನಿ. ನೀವು ನಿಮ್ಮ ಒಂದು ಬೆಸ್ಟ್ ಮೂವ್ಸ್ನ ಚೂಸ್ ಮಾಡಿರ್ತೀರ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಮೊದಲನೇ ಸ್ಲೈಡು. ಇಲ್ಲಿ ನೈಟ್ c3 ತಗೊಂಡಿದ್ದಾರೆ. ಸೊ ಅದಕ್ಕಿಂತ ಬೆಸ್ಟ್ ಮೂವ್ ಏನಿತ್ತು ನೋಡೋಣ. ಕ್ವೀನ್ h5 ಬೆಸ್ಟ್ ಮೂವ್ ಆಗಿತ್ತು. ನೋಡಿ ಇಲ್ಲಿ ಇಂಜಿನ್ ಸಜೆಷನ್ ಏನಿದೆ ಅಂದರೆ ಅವರು ನೆಕ್ಸ್ಟು ಕ್ವೀನ್ e8, ನೈಟ್ d6 ಚೆಕ್, ಕ್ವೀನ್ ಟೆಕ್ಸ್ d6, ಕ್ವೀನ್ ಟೆಕ್ಸ್ d6. ಹೀಗೆ ನಾವು ಒಂದು ಕ್ವೀನ್ನ ಈಸಿಯಾಗಿ ವಿನ್ ಆಗ್ಬೋದಾಗಿತ್ತು. ಸೊ ಹೀಗಾಗದೆ ಅವರೇನಾದರೂ ರೂಕ್ h7 ತೊಗೊಂಡಿದ್ದಿದ್ರೆ ಈ ಒಂದು ಫೋರ್ಕ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಆಗ ಹೇಗಾಗ್ಬೋದಾಗಿತ್ತಂದರೆ ನೈಟ್ d6 ಚೆಕ್, ಕಿಂಗ್ e8, ನೈಟ್ e5 ಚೆಕ್, ಕಿಂಗ್ f8, ಕ್ವೀನ್ f7 ಮೇಟ್. ನೋಡಿ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ. ಕಿಂಗ್ e8 ತಗೊಳ್ಳೋ ಬದಲು ಅವರಲ್ಲಿ f7 ಏನಾದ್ರು ತೊಗೊಂಡಿದ್ದರೆ ಏನಾಗ್ಬೋದಾಗಿತ್ತು. ಇದನ್ನು ಸ್ವಲ್ಪ ಫಾಸ್ಟಾಗಿ ನೋಡೋಣ. ನೋಡಿ ಈಗ ಕಿಂಗ್ಗೆ ಈ ಒಂದು ಬಿಷಪ್ಪಿಂದನೂ ಚೆಕ್ ಇದೆ, ಮತ್ತು ಅವ್ರ ಕ್ವೀನ್ ಮೇಲೆ ಕೂಡ ಅಟ್ಯಾಕ್ ಇದೆ. ಹೀಗೆ ಅವರು ಅವರ ಕ್ವೀನ್ನ ಈ ಒಂದು ರೂಟಲ್ಲಿ ಬಂದಿದ್ದರೂ ಕೂಡ ಅವರು ಕಳ್ಕೋಬೇಕಾಗಿತ್ತು. ನೋಡಿ ಈ ಸ್ಲೈಡಲ್ಲಿ f4 ತಗೊಂಡಿದ್ದಾರೆ. ಇದಕ್ಕಿಂತ ಇಲ್ಲಿ ಬೆಸ್ಟ್ ಮೂವ್ ಏನಿತ್ತು, ತುಂಬ ಸಿಂಪಲ್ ಇದು, ಬಿಷಪ್ f4. ಏಕೆಂದರೆ ಈ ಪಾನ್ ಇಟ್ಟಿದ್ದಿದ್ರೆ ಇದು ಐಸೋಲೇಟ್ ಆಗ್ತಾಯಿತ್ತು ಈ ಬಿಷಪ್ಪು. ನೋಡಿ ಇಷ್ಟು ಆ್ಯಕ್ಟಿವ್ ಆಗಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದ ಬಿಷಪ್ f4 ಇಸ್ ದ ಬೆಸ್ಟ್ ಮೂವ್. ಈಗೇನು ನೋಡಿ ಈ ಸ್ಲೈಡಲ್ಲಿ ಈ ಪಾನ್ ಮೂಮೆಂಟ್ ಆಗಿದೆ, ಆಲ್ರೆಡಿ ಬಿಷಪ್ ಬ್ಲಾಕ್ ಆಗಿದೆ. ಸೊ ಈಗ ಒಂದು ನೈಟ್ f5 ತಗೊಂಡಿದ್ರು. ಈಗ ನೈಟ್ನ ಇಲ್ಲಿ ತೊಗೊಂಡು ಬರೋದಕ್ಕಿಂತನೂ ಇನ್ನೂ ಒಂದು ಒಳ್ಳೆ ಆಪ್ಷನ್ ಇತ್ತು, ಅದು f5. ಎಗೇನ್ ನೋಡಿ ಈಗ ಬಿಷಪ್ ಆ್ಯಕ್ಟಿವ್ ಆಯಿತು, ಮತ್ತು ಈ ಪಾನ್ ಇಲ್ಲಿ ಇಟ್ಟಿದ್ರಿಂದ ಈ ಎರಡು ಸ್ಕ್ವೇರ್ಸ್ ಮೇಲೆ ಕಂಟ್ರೋಲ್ ಬಂದಿದೆ. ನೋಡಿ ಈಗ ಇಲ್ಲಿ ಕ್ವೀನ್ ಟೆಕ್ಸ್ e4 ಆಗಿದೆ, ತಗೊಂಡಿದ್ದಾರೆ. ಸೊ ಇದನ್ನು ತಗೊಳ್ಳೋದ್ರಿಂದನೂ ಏನೂ ಪ್ರಯೋಜನ ಇರಲಿಲ್ಲ, ಯಾಕೆಂದರೆ ಈ ನೈಟ್ ಹೇಗೂ ಕಳ್ಕೊತಾ ಇದ್ರು, ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಕ್ವೀನ್ b5 ಬೆಸ್ಟ್ ಮೂವ್ ಆಗಿತ್ತು, ಮತ್ತು ಅದರ ಒಂದು ಕಂಟಿನ್ಯೂಯೇಷನ್. ನೋಡಿ ಈಗ ಏನಾಯಿತು, ಈ ಒಂದು ಡಯಾಗ್ನಲ್ ಏನಿದೆ, ಈ ಡಯಾಗ್ನಲ್ ಮೇಲೆ ಒಂದೊಳ್ಳೆ ಕಂಟ್ರೋಲು. ಮತ್ತು ಈ ಒಂದು ಪಾನ್ ಪ್ರಮೋಷನ್ ಅಷ್ಟು ಈಸಿ ಅಲ್ಲ, ಯಾಕೆಂದರೆ ಇಲ್ಲಿ ನೈಟ್ ಕೂಡ ಈ ಒಂದು ಸ್ಕ್ವೇರ್ನ ಕಂಟ್ರೋಲ್ ಮಾಡ್ತಾ ಇದೆ, ಮತ್ತು ಈ ರೂಕ್ನು ಕೂಡ ಹೇಗೂ ಸೆಂಟ್ರಿಗೆ ತೊಗೊಂಡು ಬಂದೇ ಬರ್ತೀವಿ. ಮುಂದಿನ ಸ್ಲೈಡ್.
ನೋಡಿ ಇಲ್ಲಿ ಕ್ವೀನ್ B3 ತಗೊಂಡಿದ್ದಾರೆ, ಬೆಸ್ಟ್ ಮೂವ್ ಆಗಿತ್ತು ಬಿಷಪ್ A6. ಇದರಲ್ಲಿ ಇಂಜಿನ್ ಸಜೆಷನ್ ಏನಿದೆ, ಬಿಷಪ್ D7, D5, ಕ್ವೀನ್ ಟೇಕ್ಸ್ A6, ಕ್ವೀನ್ ಟೇಕ್ಸ್ A8. ಈಗ ನೋಡಿ ಒಂದು ರೂಕ್ಗೆ ಒಂದು ಬಿಷಪ್ ಕಳ್ಕೊಂಡಿದ್ದಕ್ಕೆ ಒಂದು ರೂಕ್ನ ಪಡ್ಕೊಂಡಂಗೆ ಆಗ್ತಾಯಿತ್ತು. ಹಾಗಲ್ಲದೆ ಅವರೇನಾದರೂ ಬ್ಲಂಡರ್ ಮಾಡಿದಿದ್ರೆ ಅಪೋನೆಂಟು ಕ್ವೀನ್ನ ಕ್ಯಾಪ್ಚರ್ ಮಾಡಿದಿದ್ರೆ, ನೆಕ್ಸ್ಟು ಬಿಷಪಿಂದ ಕ್ವೀನ್ನ ಕ್ಯಾಪ್ಚರ್ ಮಾಡಿ ನೆಕ್ಸ್ಟು ರೂಕ್ನ ಇವರು ಯಾವ ರೀತಿಯೂ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ನೆಕ್ಸ್ಟ್ ಸ್ಲೈಡ್ ನೋಡಿ, ಇದರಲ್ಲಿ D ಟೇಕ್ಸ್ E6. ಆದರೆ ಇಲ್ಲಿ ಬೆಸ್ಟ್ ಮೂವ್ ಏನಾಗಿತ್ತು, ಕ್ವೀನ್ A3 ಚೆಕ್. ಒಂದು ಪಾಸಿಬಿಲಿಟಿ ಕಿಂಗ್ E8, D ಟೇಕ್ಸ್ E6, ನೈಟ್ E7, ರೂಕ್ H1, H4, ರೂಕ್ D7. ನೋಡಿ ಇಲ್ಲಿ ಇದಿಷ್ಟೇ ಸಾಕು, ಇದೇ ಬೇಕಾದಷ್ಟಾಯಿತು. ಯಾಕೆಂದರೆ ನೋಡಿ ಈ ರೂಕ್ ಇಲ್ಲಿದೆ 7th ರ್ಯಾಂಕಲ್ಲಿ, ಮತ್ತು ಕ್ವೀನು ಆಲ್ರೆಡಿ ಈ ಒಂದು E7ನ ಕೂಡ ಕಂಟ್ರೋಲ್ ಮಾಡ್ತಾ ಇದೆ, ಒಂದು ಪಾನ್ ಇದೆ. ಬಟ್ ಸ್ಟಿಲ್ ಇಲ್ಲಿಂದ ಕೂಡ ನಾವು ಹೇಗೆ ಮುಂದೆ ಹೋಗ್ಬೋದಾಗಿತ್ತು ಅದನ್ನು ನೋಡೋಣ ಫಾಸ್ಟಾಗಿ. ನೋಡಿ ಇಲ್ಲಿ ಅವರು ರೂಕ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕೆ ಅಂತ ಅದನ್ನು ನೋಡೋಣ. ಈ ವೇರಿಯೇಷನಲ್ಲಿ ಕಂಟಿನ್ಯೂ ಆದರೆ ನೋಡಿ ಈಗಲೂ ಕೂಡ ಒಂದು ಪೊಸಿಷನಲ್ಲಿ ತುಂಬ ಒಳ್ಳೆ ಅಡ್ವಾಂಟೇಜ್ ಇರ್ತಾಯಿತ್ತು. ಇಲ್ಲೇನಾದರೂ ಇವರು ರೂಕ್ನ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಿದ್ರೆ ಅವರು ಒಂದು ನೈಟಿಂದ E ಟೇಕ್ಸ್ D7 ಚೆಕ್, ಕಿಂಗ್ ಟೇಕ್ಸ್ D7, ಕ್ವೀನ್ ಟೇಕ್ಸ್ E7 ಚೆಕ್, ಕಿಂಗ್ C8, ಕ್ವೀನ್ E8 ಚೆಕ್, ಕಿಂಗ್ B7, ಬಿಷಪ್ D5 ಚೆಕ್, C6, ರೂಕ್ E7 ಚೆಕ್, ಬಿಷಪ್ D7, ಕ್ವೀನ್ ಟೇಕ್ಸ್ D7 ಚೆಕ್. ನೋಡಿ ಇಲ್ಲಿಂದ ಅವರು ಏನೇ ಮಾಡಿದ್ರೂ ಕೂಡ ಚೆಕ್ ಮೇಟ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ನೆಕ್ಸ್ಟ್ ಸ್ಲೈಡ್, ಇದು ಒಂದು ಫೈನಲ್ ಸ್ಲೈಡ್. ಇದು ಇಲ್ಲೇನು ತಗೊಂಡಿದ್ದಾರೆ, ಬಿಷಪ್ C5 ಚೆಕ್ ತಗೊಂಡಿದ್ದಾರೆ. ಸೊ ಬೆಸ್ಟ್ ಮೂವ್ ಏನಾಗಿತ್ತು, ತುಂಬ ಸುಲಭ, ತುಂಬ ಜನ ಗೆಸ್ ಮಾಡಿರ್ಬೋದು ಇದನ್ನು. ರೂಕ್ D8 ಚೆಕ್, ಕಿಂಗ್ E7, ರೂಕ್ ಟೇಕ್ಸ್ G8, ಬಿಷಪ್ ಟೇಕ್ಸ್ E6, ರೂಕ್ E1, ಕಿಂಗ್ F7, ಬಿಷಪ್ ಟೇಕ್ಸ್ E6 ಚೆಕ್, ಕಿಂಗ್ G6, F5 ಚೆಕ್, ಕಿಂಗ್ H7, ರೂಕ್ E8, ನೈಟ್ D7, ರೂಕ್ ಟೇಕ್ಸ್ A8, ನೈಟ್ E5. ನೋಡಿ ಇಲ್ಲಿ ಆಲ್ರೆಡಿ ಮೆಟೀರಿಯಲ್ ಅಡ್ವಾಂಟೇಜು ವೈಟ್ ಕಡೆಗೆ ತುಂಬ ಇದೆ. ಮತ್ತು ಈ ಒಂದು ರೂಕ್ ಇಲ್ಲಿ ಇದ್ದರೂ ಕೂಡ ಏನೂ ಪ್ರಯೋಜನ ಇಲ್ಲ, ಯಾಕಂದರೆ ನೆಕ್ಸ್ಟು ಇಲ್ಲಿ ಬಿಷಪ್ನ ನಾವು E3ಯಲ್ಲಿಟ್ಟರೆ ಈ ರೂಕ್ ಎಲ್ಲೂ ಎಸ್ಕೇಪ್ ಆಗೋದಕ್ಕೆ ದಾರಿನೂ ಇಲ್ಲ. ಮತ್ತು ಎಲ್ಲ ಕ್ರಂಬಲ್ ಆಗಿದೆ, ಒಂದು ಕಡೆಗಿದೆ. ಕಿಂಗು ಕೂಡ ಆಲ್ರೆಡಿ ಮೂಮೆಂಟ್ ಇಲ್ಲ. ನೋಡಿ ಈ ರೂಕ್ ಫುಲ್ಲು ಈ ರೂಕ್ ಕಂಟ್ರೋಲ್ ಮಾಡ್ತಾ ಇದೆ. ಈ ಸ್ಕ್ವೇರ್ ಕೂಡ ನಮ್ಮ ಪಾನ್ ಕೈಯಲ್ಲೇ ಇದೆ. ಈ ಸ್ಕ್ವೇರಲ್ಲಿ ಅವ್ರದ್ದೇ ಬಿಷಪ್ ಇದೆ, ಇನ್ಆ್ಯಕ್ಟಿವ್ ಬಿಷಪ್.